ಇವತ್ತು आज हिंदुस्तान भर में 80th इंडियन इंडिपेंडेंस डे मनाया जा रहा है। इस सिलसिले में पुलिकेश नगर असेंबली हल्के के एमएलए एसी श्रीनिवास साहब भी अपने हल्के में कई प्रोग्राम में हिस्सा लिया, तिरंगा लहराया, स्टूडेंट से बातचीत की और कांग्रेस लीडरान भी इनके साथ मौजूद थे। आइए एमएलए एसी श्रीनिवास साहब से जानते हैं कि उन्होंने यौम आजादी के मौके पर क्या देखा, क्या कहा, क्या सुना और क्या समझा और क्या करने वाला। सर ಇವತ್ತು 80ನೇ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಇವತ್ತು ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಪುಲಿಕೇಶ್ ನಗರದ ಇವತ್ತು ಬೆಳಗ್ಗೆಯಿಂದಲೂ ಸಹ ಸ್ಕೂಲು, ಮದ್ರಸಾ, ಎಲ್ಲ ಸಂಸ್ಥೆಗಳು ಎಲ್ಲ ಕಡೆನೂ ಹೋಗಿ ಬರ್ತಾ ಇದೀವಿ. ಎಲ್ಲ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ನಮ್ಮ ಜನ ಆಚರಣೆ ಮಾಡ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ನಮ್ಮ ಪೂರ್ವಿಕರು ಅನೇಕ ಬಲಿದಾನದಿಂದ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗೋಣ ಅಂತ ನಮ್ಮ ಜವಾಬ್ದಾರಿ ಇದೆ. ಅದನ್ನ ಎಲ್ಲರೂ ಮಾಡ್ಲಿ ಅಂತ ನಾನು ಸಂದರ್ಭದಲ್ಲಿ 3 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ತಾವು ನಿಮ್ಮ ಕ್ಷೇತ್ರಕ್ಕೆ ನಾವು 3 ವರ್ಷದಲ್ಲಿ ಅನೇಕ ನೀರು ಸಮಸ್ಯೆ, ಕಸ ಸಮಸ್ಯೆ, ರೋಡ್ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ನಮ್ಮ 5 ಗ್ಯಾರಂಟಿಗಳು ಎಲ್ಲ ಮಾಡ್ತಾ ಇದೀವಿ, ಎಲ್ಲ ನಡೀತಾ ಇದೆ. ಇನ್ನೂ ಕೆಲಸಗಳು ಬೇಕಾದಷ್ಟಿದ್ದಾವೆ, ಮುಂದೆನೂ ಮಾಡ್ತೀವಿ. ಬರ್ನಿಂಗ್ ಪ್ರಾಬ್ಲಮ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವಾಟರ್ ಪ್ರಾಬ್ಲಮ್. ಅದಕ್ಕೆ ಈಗ ಒಂದು GLR ಆಗಿದೆ, ಇನ್ನೊಂದು GLR ರೆಡಿ ಆಗ್ತಾ ಇದೆ, ಶಾರ್ಟ್ಲಿ ಓಪನ್ ಆಗುತ್ತೆ. ಶಾರ್ಟ್ಲಿ ಸ್ಟೂಡೆಂಟ್ಸ್ಗೆ ಯೂಸ್ ಮೆಸೇಜ್ ಕೊಡ್ತೀವಿ ನಾವು ಈ ಸಂದರ್ಭದಲ್ಲಿ. ನೀವೆಲ್ಲ ಚೆನ್ನಾಗಿ ಓದ್ಬೇಕು, ಎಜುಕೇಟ್ ಆಗಿ, ಎಲ್ಲರೂ ಕೆಲಸ, ಸ್ವಂತ ಬಿಸ್ನೆಸ್ ಮಾಡಿ ಚೆನ್ನಾಗಿರಿ ಅಂತ. ಥ್ಯಾಂಕ್ ಯು. ಓಕೆ.